ಜೀವನದಲ್ಲಿ ಹಣ ಸಂಪಾದಿಸುವವರು ತುಂಬ ಜನ, ಆದರೆ ಶ್ರೇಷ್ಠತೆ ಸಂಪಾದಿಸುವವರು ಮಾತ್ರ ಇತಿಹಾಸ ಬರೆಯುತ್ತಾರೆ. ಸಾಮಾನ್ಯವಾದುದನ್ನು ಯಾರಾದರೂ ಮಾಡುತ್ತಾರೆ. ನಾವು ನಮ್ಮ ಕೆಲಸದಲ್ಲಿ ಅಸಾಮಾನ್ಯತೆಯನ್ನು ತೋರಿಸಬೇಕು. ಕಡಿಮೆ ದರ್ಜೆಯ ಕೆಲಸ ಮಾಡಿ ನಾವು ಅದರ ಬಗೆಗೆ ಸಂತೋಷಪಟ್ಟುಕೊಳ್ಳಬಾರದು. ಶ್ರೇಷ್ಠವಾದುದು ಸಾಧ್ಯವೆನಿಸುವಂತೆ ನಮ್ಮ ಕಣ್ಣೆದುರು ಇರುವಾಗ ಕಡಿಮೆಯಾದುದನ್ನು ಮಾಡಲು ನಾವು ಅದೇಕೆ ಮುಂದಾಗಬೇಕು? ಶ್ರೇಷ್ಠತೆಯನ್ನು ಸಾಧಿಸಬೇಕೆನ್ನುವ ಮನುಷ್ಯನು ತನ್ನ ಮನಸ್ಸನ್ನು ಸರಿಯಾದ ಸ್ಥಾನದಲ್ಲಿ ಇರಿಸಿಕೊಂಡಿರಬೇಕು. ತನ್ನಲ್ಲಿ ಅನವಶ್ಯಕವಾಗಿ ಸಂಕೀರ್ಣತೆಯನ್ನು ತಂದುಕೊಳ್ಳಬಾರದು. ಯಾವುದೇ ಕಾರಣದಿಂದ ಅವನು ತನ್ನಲ್ಲಿ ಎದೆಗುದಿ ತಂದುಕೊಳ್ಳಬಾರದು. ಅಂಜಿಕೆ ತಂದುಕೊಳ್ಳದೆ ನಿರ್ಧಾರ ತೊಟ್ಟು ತನ್ನ ಕಾರ್ಯನಿರ್ವಹಿಸಬೇಕು. ಅನೇಕ ಜನರು ಸುಲಭವಾಗಿ ಮಾಡುವುದು ಏನು ಸಾಧ್ಯವೋ ಅದನ್ನು ಮಾಡುತ್ತಾರೆ. ಸಾಮಾನ್ಯವಾದುದನ್ನು ಸುಲಭವಾಗಿ ಮಾಡುವುದು ಸಾಧ್ಯವಿರುವುದರಿಂದ ಅವರು ಕಷ್ಟಸಾಧ್ಯವೆನ್ನುವ ಶ್ರೇಷ್ಠ ಕೆಲಸ ಮಾಡಲು ಮನಸ್ಸು ಮಾಡುವುದಿಲ್ಲ. ಯಾವುದು ಶ್ರೇಷ್ಠವೋ ಅದನ್ನು ಸಾಧಿಸುವುದಕ್ಕೆ ಸಮಯ ಬೇಕು. ಆ ವ್ಯವಧಾನ ಅನೇಕ ಜನರಲ್ಲಿ ಇರುವುದಿಲ್ಲ. ಒಂದು ಕೆಲಸ ಮಾಡಿ ಬೇಗನೆ ಲಾಭ ಮಾಡಿಕೊಳ್ಳಬೇಕೆನ್ನುವ ಮನೋಭಾವನೆ ಬಹುತೇಕ ಜನರಲ್ಲಿ ಇರುವುದನ್ನು ನಾವು ಸುತ್ತಲೂ ಕಾಣುತ್ತೇವೆ. ಶ್ರೇಷ್ಠತೆಯನ್ನು ಬೆನ್ನು ಹತ್ತಿ ಹೋಗುವವರು ಸಾಂಪತ್ತಿಕ ದೃಷ್ಟಿಯಿಂದ ಸಮೃದ್ಧರಾಗಿರುವುದಿಲ್ಲ. ಲೋಕದ ದೃಷ್ಟಿಯಿಂದ ಸಾಮಾನ್ಯ ಸಾಧನೆಯ ಜನರು ಯಶಸ್ವಿ ಜನರೆಂಬಂತೆ ಕಾಣುತ್ತಾರೆ. ಯಾಕೆಂದರೆ ಅವರ ಕೈಯಲ್ಲಿ ಹಣ ಇರುತ್ತದೆ. ಶ್ರೇಷ್ಠತೆಯ ಕೈಯಲ್ಲಿ ಹಣ ಇರುವುದಿಲ್ಲ. ತಮ್ಮ ಜೀವನದಲ್ಲಿ ಶ್ರೇಷ್ಠತೆಯನ್ನು ಸಂಪಾದಿಸಿಕೊಳ್ಳಬೇಕೆನ್ನುವವರು ತಮ್ಮನ್ನು ಮೇಲಕ್ಕೇರಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು. ಇನ್ನೊಬ್ಬರನ್ನು ಕೆಳಗೆ ಹಾಕಿ ತಾನು ಮೇಲೆದ್ದು ಮೆರೆಯಬೇಕೆನ್ನುವವನು ಶ್ರೇಷ್ಠನೆನಿಸುವುದಿಲ್ಲ. ಶ್ರೇಷ್ಠತೆಯನ್ನು ಸಂಪಾದಿಸಬೇಕೆನ್ನುವುದರಲ್ಲಿ ಇರುವ ಸುಖವು ಬೇರೆ ಯಾವುದರಲ್ಲಿಯೂ ಇರಲಾರದು. ಶ್ರೇಷ್ಠತೆಯನ್ನು ಸಂಪಾದಿಸುವ ಹಾದಿಯಲ್ಲಿ ಅನೇಕ ವಿಘ್ನಗಳಿವೆ. ಆ ವಿಘ್ನಗಳನ್ನು ನಿವಾರಿಸಿಕೊಳ್ಳುವಲ್ಲಿ ಅನೇಕ ತೊಡಕು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಬಂಗಾರವು ಅಗ್ನಿ ಪರೀಕ್ಷೆಯಲ್ಲಿಯೇ ತನ್ನ ಲೋಪದೋಷಗಳನ್ನು ಕಳೆದುಕೊಂಡು ಪರಿಶುದ್ಧಗೊಳ್ಳುತ್ತದೆ. ಕಡಿಮೆ ಬಂಡವಾಳ ತೊಡಗಿಸಿ ಹೆಚ್ಚು ಲಾಭ ಮಾಡಿಕೊಳ್ಳಬೇಕೆನ್ನುವ ದೃಷ್ಟಿ ಇರಿಸಿಕೊಂಡು ಹೊರಟರೆ ಶ್ರೇಷ್ಠತೆಯನ್ನು ಸಂಪಾದಿಸುವುದಕ್ಕೆ ಆಗುವುದಿಲ್ಲ. ಒಂದು ಕೆಲಸದಲ್ಲಿ ನಾವು ನಮ್ಮನ್ನು ಸಂಪೂರ್ಣ ತೊಡಗಿಸಿಕೊಂಡರೆ ಕೆಲಸದಲ್ಲಿ ನಾವು ಶ್ರೇಷ್ಠತೆಯನ್ನು ಸಂಪಾದಿಸಿಯೇ ತೀರುತ್ತೇವೆ. ನಿನ್ನ ಗುರಿ ಜನರನ್ನು ಇಂಪ್ರೆಸ್ ಮಾಡುವುದು ಅಲ್ಲ, ನಿನ್ನನ್ನೇ ಶ್ರೇಷ್ಠನಾಗಿಸುವುದು ಆಗಿರಬೇಕು.